ವೆಲ್ಕಮ್ ಟು ಎಂ ಬಿ ಟೆಕ್ನಿಕಲ್. ಒಂದು ಫೋನ್ ತೊಗೋಬೇಕಂದ್ರೆ ನಾವು ಮೊದಲು ನೋಡೋದು ಕ್ಯಾಮ್ರಾಸ್ ಆಗಲಿ, ಡಿಸ್ಪ್ಲೇ ಆಗಲಿ, ಬ್ಯಾಟ್ರಿ, ಪ್ರೊಸೆಸರ್ ಈ ಥರ ನೋಡ್ತೀವಿ. ಇವತ್ತು ಗ್ಲೋಬಲ್ ಆಗಿ ಒಂದು ಪ್ರೊಸೆಸರ್ ಲಾಂಚ್ ಆಯಿತು. ತುಂಬ ಕಂಪ್ನಿಗಳು ನಾವೇ ಫಸ್ಟ್ ತರ್ತೀವಿ ಆ ಪ್ರೊಸೆಸರ್ ಮೂಲಕ ಅಂತ ವೆಯ್ಟ್ ಮಾಡ್ತಿದ್ದಾರೆ. ಆ ಪ್ರೊಸೆಸರ್ಗೆ ಕಾಯ್ತಾ ಇದ್ರು ಅಂತ ಹೇಳ್ಬೋದು. ಆ ಪ್ರೊಸೆಸರ್ ಯಾವುದಂದ್ರೆ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 8 ಎಲೈಟ್ ಜೆನ್ 5 ಈ ಪ್ರೊಸೆಸರ್ನ ಲಾಂಚ್ ಮಾಡಿದ್ದಾರೆ. ಇದು 8 ಎಲೈಟ್ಗೆ ಸಕ್ಸೆಸರ್ ಅಂತ ಹೇಳ್ಬೋದು. ಇದರಲ್ಲಿ 2 ಪ್ರೈಮ್ ಕೋರ್ಸ್ ಇರುತ್ತೆ, 6 ಪರ್ಫಾರ್ಮೆನ್ಸ್ ಕೋರ್ಸ್ ಇರುತ್ತೆ. ಇದು ಅಕ್ಟಾ-ಕೋರ್ ಪ್ರೊಸೆಸರ್. ಇದರಲ್ಲಿ ನಿಮಗೆ 4 ಮಿಲಿಯನ್ ತನಕ ಅಂತಂತೂ ಸ್ಕೋರ್ನ ಅಚೀವ್ ಮಾಡುತ್ತೆ. ಇದಕ್ಕೆ ಕಾಂಪಿಟೇಟರ್ ಆಗಿ ಕೂಡ ಒಂದು ಪ್ರೊಸೆಸರ್ ಇದೆ, ಅದ್ರ ಬಗ್ಗೆ ಮಾತಾಡ್ತೀನಿ. 3 ನ್ಯಾನೋಮೀಟರ್ ಆರ್ಕಿಟೆಕ್ಚರ್ ಮೇಲೆ ಬಿಲ್ಡ್ ಆಗಿರುವಂಥ ಪ್ರೊಸೆಸರು. ಹಳೆದಕ್ಕೆ ಕಂಪೇರ್ ಮಾಡಿದರೆ ಹೊಸದರಲ್ಲಿ ಏನು ಜಾಸ್ತಿ ಅಂತಂದರೆ CPU ಪರ್ಫಾರ್ಮೆನ್ಸಲ್ಲಿ ನಿಮಗೆ 20% ಜಾಸ್ತಿ ಇರುತ್ತೆ. ಮತ್ತು ಬ್ಯಾಟ್ರಿ ಬಾಳಿಕೆಯಲ್ಲಿ 35% ಬ್ಯಾಟ್ರಿ ಬಾಳಿಕೆಯನ್ನು ಜಾಸ್ತಿ ಬರೆಸುತ್ತದೆ. ಮತ್ತು GPU ಕೂಡ ನಿಮಗೆ 23% ಜಾಸ್ತಿ ಇರುತ್ತೆ. ಈ ಪ್ರೊಸೆಸರ್ ನಿಮಗೆ ಒನ್ ಆಫ್ ದಿ ಬೆಸ್ಟ್ ಪ್ರೊಸೆಸರ್ ಸದ್ಯಕ್ಕೆ. ಈ ಪ್ರೊಸೆಸರ್ ಮೂಲಕ ಇಂಡಿಯಾದಲ್ಲಿ ಫಸ್ಟ್ ಲಾಂಚ್ ಆಗ್ತಿರೋ ಸ್ಮಾರ್ಟ್ಫೋನ್ ಅಂದರೆ ನಿಮಗೆ ರಿಯಲ್ಮಿ GT8 Pro ಅಂತ ಹೇಳ್ಬಿಟ್ಟು. ಬಟ್ ಮಧ್ಯದಲ್ಲಿ ಯಾರಾದರೂ ಕಾಲ್ ಹಾಕಿ ಫಸ್ಟ್ ಲಾಂಚ್ ಮಾಡ್ಬೋದು. ಅದು iQ15 ಅಂತ ರೂಮರ್ಸ್ ಬರ್ತಾ ಇದೆ. ಇದು ರಿಯಲ್ಮಿ 8ಕಿನ ಇದು ನಿಮಗೆ iQ15 ಫಸ್ಟ್ ಲಾಂಚ್ ಆಗುತ್ತೆ ಅಂತ ರೂಮರ್ಸ್ ಬರ್ತಾ ಇದೆ. ಯಾರು ಫಸ್ಟ್ ಬರ್ತಾರೋ ಗೊತ್ತಿಲ್ಲ. ಎರಡು ಕೂಡ ನಿಮಗೆ ಅಕ್ಟೋಬರ್ ಮಂತಲ್ಲೇ ನೋಡ್ತೀವಿ. ಮತ್ತು iQ ಅಲ್ಲಿ ನಿಮಗೆ ಸ್ವಲ್ಪ ಡಿಫ್ರೆನ್ಸ್ ನೋಡಿದ್ರೆ ನಿಮಗೆ ಸ್ವಲ್ಪ ಈ ಸರಿ ಕ್ಯಾಮ್ರಾದಲ್ಲಿ ಪೆರಿಸ್ಕೋಪಿಕ್ ಲೆನ್ಸ್ನ ಇಂಪ್ರೂವ್ ಮಾಡ್ತಿದ್ದಾರೆ. ಮತ್ತು ಡಿಸ್ಪ್ಲೇಯಲ್ಲಿ ಇಂಪ್ರೂವ್ಮೆಂಟ್ ಮಾಡ್ತಿದ್ದಾರೆ. ಪರ್ಫಾರ್ಮೆನ್ಸ್ ನಿಮಗೆ ಸಖತ್ತಾಗಿರುತ್ತೆ. ಅರೌಂಡ್ ಒಂದು 50,000 55,000 ಮಧ್ಯದಲ್ಲಿ ಈ ಫೋನ್ ಬರುತ್ತೆ. ಹಾಗಾಗಿ ಈ ಫೋನ್ ನಿಮಗೆ ಒನ್ ಆಫ್ ದಿ ಬೆಸ್ಟ್ ಗೇಮಿಂಗ್ ಸ್ಮಾರ್ಟ್ಫೋನ್ ಆಗ್ಬೋದು ಆ ಪ್ರೈಸ್ ಕೆಟಗರಿಲಿ ಈ ಪ್ರೊಸೆಸರಿಂದ. ಮತ್ತು ಇನ್ನು 50 ಬಜೆಟ್ ಆಯಿತು. 30 ಬಜೆಟಲ್ಲಿ ಒಂದು ಬೇಕಲ್ಲ. ಇವಾಗ 8S Gen 4 8S Gen 3 ಇದೆಲ್ಲ ಅದನ್ನೆಲ್ಲ ಸ್ಕಿಪ್ ಮಾಡಿಬಿಟ್ಟು 8 Gen 5 ಅನ್ನೋಂಥ ಪ್ರೊಸೆಸರ್ನ ತಂದಿದ್ದಾರೆ. ಇದು ನಿಮಗೆ ಅರೌಂಡ್ 35 ಅಥವಾ 40 ಬಜೆಟ್ ಆಸ್ಪಾಸ್ ಒಳಗಡೆ ನಾವು ನೋಡ್ಬೋದು. ಒನ್ ಆಫ್ ದಿ ಬೆಸ್ಟ್ ಪ್ರೊಸೆಸರ್ಗಳನ್ನ ಲಾಂಚ್ ಮಾಡಿದ್ದಾರೆ. ಇದಕ್ಕೆ ಕಾಂಪಿಟೇಟರ್ ಆಗಿ ನಿಮಗೆ MediaTek Dimensity 9500 ಪ್ರೊಸೆಸರ್ ಇದೆ. ಇದು ನಿಮಗೆ 4 ಮಿಲಿಯನ್ ಪ್ಲಸ್ ಅಂತೂ ಸ್ಕೋರ್ನ ಅಚೀವ್ ಮಾಡಿದೆ. ಇದರಲ್ಲಿ ನಿಮಗೆ ಬೆಸ್ಟ್ ಅಂದರೆ ಗೇಮ್ ಆಡೋದಕ್ಕೆ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ನಿಮಗೆ GPU Adreno 840 ಬರುತ್ತೆ. ಹಾಗಾಗಿ ನಿಮಗೆ Adreno GPU ಇರೋದು ಸ್ನ್ಯಾಪ್ಡ್ರ್ಯಾಗನ್ ಒನ್ ಆಫ್ ದಿ ಬೆಸ್ಟ್ ಗೇಮಿಂಗ್ ಸ್ಮಾರ್ಟ್ಫೋನ್ ಅಂತ ಹೇಳ್ಬೋದು. ಗೇಮಲ್ಲಿ ನಿಮಗೆ ತುಂಬ ಸ್ಮೂತ್ ಆ್ಯಂಡ್ ಎಕ್ಯೂರಾಗಿ ಫ್ರೇಮ್ ರೇಟ್ನ ಆ್ಯಡ್ ಮಾಡುತ್ತೆ. ಇದಿಷ್ಟು ಮಾಹಿತಿ. ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ವರ್ತ್ ಅನಿಸಿದರೆ ನಮಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.